ಯಾರು ಕಂಪ್ಲೇಂಟ್ ಮಾಡಿರೋದು? ನಾನು ಹೆಂಡತಿ. ನಾನು ಅವ್ರ ಮಾತು ಕೇಳ್ತಿಲ್ಲ ಅಂತ ನನ್ನೂ ಸೇರಿಸಿ, ನನ್ನ ಫ್ರೆಂಡ್ಸ್ನೂ ಸೇರಿಸಿ, ಅವ್ರ ಹೆಂಡತಿದಿರ್ನೂ ಸೇರಿಸಿ ಈ ಒಂದು ಕೇಸ್ ಹಾಕ್ತಿದ್ದೆ. ನೀವು ಅವ್ರ ಹೆಂಡ್ತಿದ್ದೀರಿ ಮಾತು ಕೇಳ್ತಾ ಇದ್ದೀರಾ ಏನಾದ್ರು? ಅದು ಬಂದಿರೋದು ಡೌಟ್. ಮಲೆನಾಡಲ್ಲಿ ಹೋಯ್ತು ಅಂದ್ರೆ ಅವ್ರ ಊರ್ ಬಿಟ್ಟು ಬೇರೆಯವ್ರಿಗೆ ಹೆಣ್ಣು ಕೊಡಲ್ಲ. ಕೇಸ್ ಹಾಕಿರೋ ಸಮಸ್ಯೆ ಏನು ಅಂತಂದ್ರೆ ಮಲೆನಾಡಲ್ಲಿ ದೌರಿ ಕೊಡೋ ಪದ್ಧತಿನೇ ಇಲ್ಲ, ಹೆಣ್ಣು ಕೊಡೋದೇ ಕಷ್ಟ. ನಾನು ಮಲೆನಾಡಲ್ಲಿ ಮದುವೆ ಆಗಿರೋದು, ನನಗೂ ಕೇಳಿ ಇದುವರೆಗೆ ದೌರಿ ಕೇಳಿದ್ರ? ಹಂಗಾಗಿ ರಿಜಿಸ್ಟರ್ ಆದ್ರೆ ನಾನು ಕೇಳಿ ಅಲ್ಲ ಲೈವ್ ಇದು. ಆರಾಮ, ನಾನ್ ಯಶ್. ನಾನು ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ ತಂದಿದ್ದೀನಿ. ಈ ಕೇಸ್ ಬಂದು ನಮ್ಮ ಹಾನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರ ಬೆಂಚಲ್ಲಿ ನಡೆಯುತ್ತೆ. ಇದೊಂದು ಗಂಡ ಹೆಂಡತಿಯ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಸ್. ಇಬ್ರು ಕೂಡ ಸ್ವಲ್ಪ ತಾಳ್ಮೆ ತಗೊಂಡು ಸಮಾಧಾನವಾಗಿ ಇದ್ದಿದ್ರೆ ನಾವು ಇವತ್ತು ಈ ಕೇಸ್ ನ ರಿವ್ಯೂ ಮಾಡೋ ನೆಸೆಸಿಟಿ ಇರ್ತಿರ್ಲಿಲ್ಲ. ಇಲ್ಲಿ ಗಂಡ ಆಗಿರೋ ವ್ಯಕ್ತಿ ಚಿಕ್ಕಮಂಗ್ಳೂರಿನಲ್ಲಿ ಒಬ್ಬ ಕಾಫಿ ಪ್ಲಾಂಟರ್, ಹಾಗೆ ಹೆಂಡತಿ ಇರೋರು MLA ಮಗಳು. ಇಬ್ರಿಗೂ ಒಬ್ರನ್ ಕಂಡ್ರೆ ಒಬ್ರು ಮೆಚ್ಕೊಂಡೇನೆ ಮದ್ವೆ ಆಗಿದ್ದಾರೆ. ಹಾಗೇನೆ ಇಬ್ರು ಮಧ್ಯ ಹೇಳ್ಕೊಳ್ಳೋ ತರ ಯಾವುದೇ ತರಹದ ಸಮಸ್ಯೆ ಕೂಡ ಇಲ್ಲ ಅನ್ಸುತ್ತೆ. ಇದ್ದಿದ್ರೆ ಈ ಚಿಕ್ಕ ಪುಟ್ಟ ರೀಸನ್ ಇಟ್ಕೊಂಡು ಕೋರ್ಟ್ ಮೆಟ್ಟಿಲನ್ನ ಏರ್ತಿರ್ಲಿಲ್ಲ. ಇಲ್ಲಿ ಹೆಂಡತಿಗೆ ಗಂಡನ ಫ್ರೆಂಡ್ಸ್ ಮತ್ತು ಅವರ ಹೆಂಡತಿಯರು ಕೂಡ ಪರಿಚಯ ಇದ್ದಾರೆ. ಎಲ್ಲರೂ ಕೂಡ ಒಟ್ಟೊಟ್ಟಿಗೆನೆ ಸುತ್ತಾಡ್ತಿದ್ರು. ಹಾಗೇನೆ ಎಲ್ರ ಮಧ್ಯ ಒಳ್ಳೆ ಬಾಂಡಿಂಗ್ ಕೂಡ ಇದೆ. ಗಂಡ ಹೆಂಡತಿ ಅಂದ್ಮೇಲೆ ಚಿಕ್ಕ ಪುಟ್ಟ ಜಗಳ ಇದ್ದಿದ್ದೇನೆ, ಆದ್ರೆ ಇಲ್ಲಿ ಅದೇ ಚಿಕ್ಕ ಪುಟ್ಟ ಜಗಳ ಕೋರ್ಟ್ ವರ್ಗೂ ತಂದು ನಿಲ್ಲಿಸಿದೆ. ಹೆಂಡತಿ ಕಂಪ್ಲೇಂಟ್ ಏನಂದ್ರೆ, ಗಂಡ ನನ್ ಮಾತನ್ನ ಕೇಳಲ್ಲ, ಅವರ ಫ್ರೆಂಡ್ಸ್ ಹೆಂಡತಿಯರ ಮಾತು ಕೇಳ್ತಾರೆ ಅನ್ನೋದು. ಈಗ ಇಲ್ಲಿ ಹೆಂಡತಿ ಬರೀ ಗಂಡನ ಮೇಲೆ ಮಾತ್ರ ಕೇಸ್ ಹಾಕಿಲ್ಲ, ಬದಲಿಗೆ ಗಂಡ ಅವರ ಫ್ರೆಂಡ್ಸ್ ಹಾಗೂ ಅವರ ಹೆಂಡತಿಯರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಫ್ಯಾಮಿಲಿ ಕೇಸ್ ನ ಕ್ರಿಮಿನಲ್ ಕೇಸ್ ತರ ನೋಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಅಂಟಿಲ್ ಅಂಡ್ ಅನ್ಲೆಸ್ ಅಲ್ಲೊಂದು ರಿಯಲ್ ಪ್ರಾಬ್ಲಮ್ ಇದ್ದಾಗ ಮಾತ್ರ. ಆದಷ್ಟು ಕಾಂಪ್ರಮೈಸ್ ಮಾಡಿಸಿ ಇಬ್ರು ಸೇರ್ಸೋ ಕಡೆ ನೋಡ್ಬೇಕು. ಅಂಡ್ ಅಫ್ಕೋರ್ಸ್ ಇದು ಕೇಸ್ ಟು ಕೇಸ್ ಬೇರೆ ಆಗುತ್ತೆ. ಈ ಕೇಸಲ್ಲಿ ಅಷ್ಟೊಂದು ಸೀರಿಯಸ್ ಆಗೋ ತರ ಏನು ಇಲ್ಲ ಅನ್ಸುತ್ತೆ. ಇಷ್ಟೊಂದು ಚಿಕ್ಕ ಪುಟ್ಟ ವಿಷಯಕ್ಕೆ ಕೋರ್ಟ್ ಮೆಟ್ಟಿಲನ್ನ ಏರಿದ್ರೆ ಮುಂದೆ ಈ ಸಂಸಾರ ಎಲ್ಲಿರತ್ತೆ ಹೇಳಿ? ಮುಂದೆ ಬೀಸೋ ಚಿಕ್ಕ ಪುಟ್ಟ ಗಾಳಿ ಮಾತ್ಗೂ ಕೂಡ ಸಂಸಾರ ಉದುರಿ ಹೋಗುತ್ತೆ ಅಷ್ಟೇ. ಈ ಕೇಸ್ನ ನೀವ್ ಏನಕ್ಕೆ ನೋಡ್ಬೇಕು ಅಂದ್ರೆ, ನಮ್ಮ ಜಡ್ಜ್ ಸಾಹೇಬ್ರು ಮತ್ತು ಗಂಡನ ಪರ ವಾದ ಮಾಡ್ತಿರೋ ಅಡ್ವೊಕೇಟ್ ಮಧ್ಯ ಒಂದು ಒಳ್ಳೆ ಕಾನ್ವರ್ಸೇಷನ್ ಆಗುತ್ತೆ. ನಿಮ್ಗೂ ಒಂದು ನಗು ತೋರಿಸೋದಂತೂ ಗ್ಯಾರಂಟಿ. ಸದ್ಯಕ್ಕಿಷ್ಟೇ. ಈಗ ಕೋರ್ಟ್ ಕೇಸ್ ನೋಡ್ಕೊಂಡು ಬರೋಣ ಬನ್ನಿ. Dispute between husband and wife. Take your lordship to page 20. Two sequences I'll bring it to notice of this court. Page 20 some. ದಿನಾಂಕ 15. ಒಂದ್ ನಿಮಿಷ ಏನಿದೆ ಪೇಜ್ 20? ಮದುವೆ ಇನ್ವಿಟೇಷನ್ ಇದೆ? ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್. ಎಸ್, ಕಂಪ್ಲೇಂಟ್ಸ್. ಅದರಲ್ಲಿ ದಿನಾಂಕ 15/6/2026 ಸೋಮವಾರದ ದಿನ ಸಂಜೆ 5 ಗಂಟೆಗೆ ರಘುರಾಮ್ ರಾತ್ರಿ ಕೂಟದ ಸದಸ್ಯರಾದ ಶ್ರೀರಾಮ್ ಪಟೇಲ್, ನೀತಾ ಶ್ರೀರಾಮ್ ಪಟೇಲ್ ಒಳಗಡೆ ನಾನು ಹೇಳಿದ್ದು ಅದೊಂದು 4 ಲೈನ್ ತಾವು ನೋಡ್ಕೊಳ್ಳಿ. ಅಲ್ಲ, ಲಾಸ್ಟ್ 4 ಲೈನ್ 20ನೇ ಪೇಜಿಗೆ ಬನ್ನಿ. ಏಕಾಏಕಿ ನುಗ್ಗಿ ಹಿಡಿದು ಎಳೆದಾಡಿ. ಅದಾದ್ಮೇಲೆ ಸ್ವಾಮಿ ತಾವು 23ನೇ ಪೇಜಿಗೆ ಬನ್ನಿ. 23? ಹೌದು, ಮದುವೆ ಇನ್ವಿಟೇಷನ್. I just wanted to clarify with the dates. ಯಾರು ಕಂಪ್ಲೇಂಟ್ ಮಾಡಿರೋದು? ನಾನು ಹೆಂಡತಿ. ನಾನು ಅವ್ರ ಮಾತು ಕೇಳ್ತಿಲ್ಲ ಅಂತ ನನ್ನೂ ಸೇರಿಸಿ, ನನ್ನ ಫ್ರೆಂಡ್ಸ್ನೂ ಸೇರಿಸಿ, ಅವ್ರ ಹೆಂಡತಿದಿರ್ನೂ ಸೇರಿಸಿ ಈ ಒಂದು ಕೇಸ್ ಹಾಕ್ತಿದ್ದೆ. ನೀವು ಅವ್ರ ಹೆಂಡತಿದಿರ್ ಮಾತು ಕೇಳ್ತಾ ಇದ್ದೀರಾ ಏನಾದ್ರು? ಅದು ಬಂದಿರೋದು ಡೌಟ್ ಆಗಿದೆ. ಈಗ the husband is listening to somebody else's wife, you will get this only. ಈಗ ಕಂಪ್ಲೇಂಟ್ 6th month she says that makes an allegation that we did so. ತಾವು 24th ಪೇಜ್ಗೆ ಬಂದ್ರೆ ನಾನು ಹೆಂಡತಿ ನನ್ನ ಕಸಿನ್ ಮದ್ವೆಲಿ ಬಂದು ಅಕ್ಷತೆ ಹಾಕೊಂಡು ಆರಾಮಾಗಿ ನನ್ ಜೊತೆನೆ 5 ಜನ ಇದ್ದಾರೆ. ಇದ್ರಲ್ಲಿ ಯಾರು? 26ನೇ ಪೇಜಲ್ಲಿ ಕೈಗೆ ಏನೋ ಕೊಡ್ತಾ ಇದಾರೆ. ಅದೇ ಯಾಕೆ ಇಷ್ಟೊಂದು ಫೋಟೋ ಹಾಕಿದ್ರೆ ಅಂತ ಅರ್ಥ. ಅದೇ ಯಾಕೆ ಇಷ್ಟೊಂದು ಫೋಟೋ ಹಾಕಿನಿ ಅಂತಂದ್ರೆ, ಈಗ ಪಿಟಿಷನರ್ಸ್ ಎಲ್ಲ ಇನ್ನೊಂದು ಪಿಟಿಷನ್ ಇದೆ ಸರ್, ಅದರ್ 4 more accused. ಈ ಲಾಸ್ಟ್ 26ಗೆ ಬಂದ್ರೆ 3 ತಿಂಗಳಿಂದ ಇವರೆಲ್ಲ ಜೊತೆಗೆ ಅಂಡಮಾನ ಪಾಂಡಿಚೇರಿಲಿ ಈ ರೀತಿ ಇದ್ರ ಜೊತೆಲಿ ಫ್ರೆಂಡ್ಸ್ಗಳು. ಆಮೇಲೆ ಡಿವೈಡ್ ಆಗ್ಬಿಟ್ಟಿದೆ. ಈಗ ಪರಿಸ್ಥಿತಿ ಈಗ ಆಗಿದೆ. You must have given undue attention to someone. They're all my cousins. Oh. ಎಲ್ಲರ ಸಂಬಂಧ. ಚಿಕ್ಕಮಂಗ್ಳೂರು ಮಲೆನಾಡಲ್ಲಿ ಹೋಯ್ತು ಅಂದ್ರೆ ಅವ್ರ ಊರ್ ಬಿಟ್ಟು ಬೇರೆಯವ್ರಿಗೆ ಹೆಣ್ಣು ಕೊಡಲ್ಲ, ಗಂಡು ಕೊಡಲ್ಲ. ಇದು ಗೊತ್ತಿಲ್ಲ ಬಿಡಿ. ಆಮೇಲೆ ಅದ್ರಲ್ಲಿ ದೌರಿ ಕೇಸ್ ಹಾಕಿರೋ ಸಮಸ್ಯೆ ಏನು ಅಂತಂದ್ರೆ, ಮಲೆನಾಡಲ್ಲಿ ದೌರಿ ಕೊಡೋ ಪದ್ಧತಿನೇ ಇಲ್ಲ, ಹೆಣ್ಣು ಕೊಡೋದೇ ಕಷ್ಟ. ಅದ್ರ ಮೇಲೆ ಡೌರಿ ಬೇರೆ ಬೇಕಾ ನಿಮ್ಗೆ? ನಾನು ಮಲೆನಾಡಲ್ಲಿ ಮದುವೆ ಆಗಿರೋದು, ನನಗೂ ಕೇಳಿ ಇದುವರೆಗೆ ಏನು ಡೌರಿ ಕೇಳಿದ್ರ? ಹಂಗಾಗಿ ದಿಸ್ ಎನ್ ಎಕ್ಸ್ಪೀರಿಯನ್ಸ್.
ಮಲೆನಾಡಲ್ಲಿ ಪದ್ಧತಿನೇ ಇಲ್ಲ ಅಂತ ಕೇಳಿಲ್ಲ, ತಮಾಷೆ ಕೇಳಿದ್ರು. ನೆಕ್ಸ್ಟ್ ಏನು FIR ರಿಜಿಸ್ಟರ್ ಆದ್ರೆ ನಾನು ಕೇಳಿಲ್ಲ ಅಲ್ಲ ಲೈವ್ ಇದು ನೆಕ್ಸ್ಟ್ ನಿಮ್ ಮೇಲೆ ಡೆಫಿನೆಟ್. ಅದಕ್ಕೆ ಕೇಳಿಲ್ಲ. ಅಲ್ಲ, Only ಕೇಳಿಲ್ಲ question is, my ಬಂದಿಲ್ಲ lord, in ಅಂತ fact, on the lighter note, I said the complaint and the date of the marriage. After the complaint, the incident what she narrates. After 1 month, they all attended the marriage together. How can this could be? So only thing is to see that I To doesn't listen to her. MLA ಮಗಳು, ನಾನು just a coffee planter and ಸರಿ. ಏನ್ ಮಾಡೋಣ ಈಗ? stay ಕೊಟ್ರು. Stay. The petitioners ಅಲ್ಲ, ಅದ್ರಲ್ಲಿ ಇನ್ನೊಂದು ಎರಡು ಉಂಟಾ? connected matter is 26. ಎರಡು Husband, this is husband petition. ಇದು ಹಸ್ಬೆಂಡ್, Husband. ಅದು ಅದು ಅವ್ರ ಫ್ರೆಂಡ್ಸ್ ಅವ್ರ ಹೆಂಡ್ತಿದ್ಯಾ? friends and wives. All right. The petitioner accused 2 to 5 are before the court calling in question registration of a crime for offense punishable under section 498, 85 of the BNS stroke 498A of the IPC and section 329(4) stroke 447 of the IPC inter alia. The learned counsel Praveen Gowda would take this court through the complaint on 17/8/20, this is registered on 17/8/2026. The learned counsel submits that the crux of the allegation is that the husband did not listen to the wife, but was listening to friends' wives. So therefore, to make the husband listen to her, the complainant has registered the complaint is his prima facie submission. Apart from the fact that the complaint is registered on 17/8/2026, if the next day, all of them against whom the next month, Next. in the next month, all of them against whom complaints are registered are all hunky-dory in a marriage event of their relatives. Photographs are appended to the petition to demonstrate the said aspect. Be that as it may, finding nothing that would touch upon the ingredients of the offense against the petitioners, there shall be an interim order of stay of further proceedings qua the petitioner to the next date of hearing. Aden innondu, Serial number 26. in the subject petition, the accused are the friends of the husband and their Relatives, relatives or wives. friends or Friends of the husband and their relatives who have nothing to do with the problems of the family, alleged problems of the family between the husband and the wife. Notwithstanding the same, they are also dragged into the they are also bought into the dragnet of crime. In that light, there shall be an interim order of stay of further proceedings, further investigation qua those petitioners till the next date of hearing. correct. Date ಬೇಕಾ? ತಮಗ್ ಬಿಟ್ಟಿಸಿ. ಅಲ್ಲ, September 7th ಆದ್ಮೇಲೆ ಬೇಕಾ? ಬೇಡ. ಬೇಡ. ಆಯ್ತು ಸರಿ.